ಒಂದೇ ಒಂದು ರಾಕ್ಲೈನ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಸರೋಜಾದೇವರಿಗೆ ಚಳಿ ಆಗ್ತಾ ಇದೆ, ಸ್ವಲ್ಪ AC ಕಡಿಮೆ ಮಾಡಿ. ನಗನಗ್ತಾ ಇರಬೇಕು, ಅವರಿಗೆ ಚಳಿ ಮಾಡೋದು ಬೇಡ. ಇಲ್ಲ ಇಲ್ಲಿ ಇವಾಗ ಬಂಧುಗಳೇ, ಯಾಕೆ ಈ ಮಾತು ಹೇಳಿದೆ ಅಂದರೆ, ಲಘುವಾಗಿ ನೋಡಿ ಬಂದು ಇದ್ರು, ಸಾಧಿಸಿದ್ರು, ಹೋಗಿದ್ದಾರೆ. ಈಗ ಅವರ ಒಳ್ಳೆಯ ಘಟನೆಗಳನ್ನು ನೆನೆಸ್ಕೊಂಡು ನಾವು ಅದನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು, ದಕ್ಷಿಣ ಭಾರತ ಇರಲಿ, ಕಲಾವಿದರಿರಲಿ, ಯಾರಾದರೂ ಇರಲಿ, ಅದನ್ನ ಮಾತ್ರ ಯೋಚನೆ ಮಾಡೋಣ. ಬಹಳ ಸಂತೋಷ ಆಯಿತು. ನಜೀರ್ ಅವರು, ಸೋದರಿ ಸುಮಲತಾರವರು, ಮಾಜಿ ಸಂಸದರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ. ಪುನರಪಿ ಅದನ್ನೇ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ನಡೆಸ್ಕೊಳ್ಳೋದ್ರ ಜೊತೆಯಲ್ಲಿ ಅಂಬರೀಷ್ ಅವ್ರನ್ನು ನೆನೆಸ್ಕೊಳ್ಳೋದು ಅನಿವಾರ್ಯ ಈ ಸಂದರ್ಭದಲ್ಲಿ, ಇದು ಈ ಜಾಗಕ್ಕೆ ಬಂದಾಗ. ಹಾಗೆ ಇಡೀ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳೋದು ಹಾಗೆ. ಇವ್ರು 3 ಜನ ನಮಗೆ ಮಾದರಿಯಾಗಿದ್ದಾರೆ ಎಲ್ಲ ರೀತಿಯಲ್ಲಿ. ಅಂದರೆ ಬದುಕಿದ್ರು, ಹೊರಟೋಗಿದ್ದಾರೆ, ಆದರೆ ಬಿಟ್ಟೋಗಿದ್ದಾರೆ, ಒಂದು ಮಾದರಿಯನ್ನು ಬಿಟ್ಟೋಗಿದ್ದಾರೆ. ಅದು ರಾಜ್ಕುಮಾರ್ ಆಗಲಿ, ಅಂಬರೀಷ್ ಆಗಲಿ, ಅಥವಾ ಸರೋಜಾದೇವಿ ಅವರು, ಇವ್ರನ್ನ ಹೆಚ್ಚಿಗೆ ನೆನೆಸ್ಕೋಬೇಕಾಗಿದೆ. ಯಾಕೆಂದ್ರೆ ಚನ್ನಪಟ್ಟಣದಲ್ಲುಟ್ಟಿ ಚೆನ್ನೈನಲ್ಲಿ ಇದ್ಕೊಂಡು ದಕ್ಷಿಣ ಭಾರತವನ್ನೇ ಸೂಪರ್ ಸ್ಟಾರ್ ಆಗಿ ಆಳಿದಂತ ಒಬ್ಬ ವ್ಯಕ್ತಿ ಕನ್ನಡಿಗರು ಅಂತ ಅಂದಾಗ, ಬರೀ ಅಷ್ಟೇ ಅಲ್ಲ, ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇಲ್ಲಿವರೆಗೂ ಬದುಕಿದ್ರು. ಮತ್ತು ಸೌಜನ್ಯ, ಸಜ್ಜನಿಕೆ, ಸಂಯಮ, ನಾಸರ್ ಅದನ್ನು ಚೆನ್ನಾಗಿ ಹೇಳಿದ್ರು. ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಿದ್ರು ಕೂಡ ಇವತ್ತು ಅಲ್ಲೇನೆ ಒಂದು ಚಾಪ್ ಮೂಡಿಸ್ತಿದ್ರು. ಮೇಜರ್ ಆಟಿಟ್ಯೂಡ್, ಗುಣ, ನಡವಳಿಕೆ ಇದೆಯಲ್ಲ, ಅದನ್ನ ನಮಗೆ ಯಾವ ಕಾಲದಲ್ಲಿ ಹೆಣ್ಣು ಮಕ್ಕಳುಗಳು ಸಿನಿಮಾ ರಂಗಕ್ಕೆ ಬರಕ್ಕೆ ಸಾಧ್ಯವಿಲ್ಲದೆ ಇರುವಂತ ಸಂದರ್ಭದಲ್ಲಿ, ರಂಗಭೂಮಿಗೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಸಂದರ್ಭದಲ್ಲಿ ಚನ್ನಪಟ್ಟಣದಂತ ಒಂದು ಹೆಣ್ಣು ಹುಟ್ಟಿ ಬೆಳೆದು ಎಂಥ ದಿಗ್ಗಜರು, ದಕ್ಷಿಣ ಭಾರತದ ಎಲ್ಲ ದೊಡ್ಡ ನಾಯಕರುಗಳ ಜೊತೆಯಲ್ಲಿ ಪಾತ್ರ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಮಾತಾಡಕ್ಕಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಅಂದ್ರೆ ಆ ದೊಡ್ಡ ನಡವಳಿಕೆಯನ್ನು ಮುಂದುವರಿಸ್ಕೊಂಡು ಹೋದ್ರೆ ಸಾಕಾಗಿದೆ. ನಾವು ದಿವಸ ಅದು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅಂತ ನನಗೂ ಕೂಡ ಅವಕಾಶ ಸಿಕ್ತ ಅವ್ರ ಜೊತೆಲಿ ಯಾವುದೋ ಒಂದು ಪಾತ್ರ ಮಾಡೋದಕ್ಕೆ, ಸಣ್ಣ ಪಾತ್ರ, ಆದ್ರೆ ಅವ್ರು ಎಷ್ಟು ಸೌಜನ್ಯದಿಂದ ಗುರುಸೋರು ನಮ್ಮನ್ನ. ಅಂದ್ರೆ 2-3 ಸತಿ ಮನೆಗೆ ಕರೆಸಿದ್ರು. ಎಲ್ಲೋ ನನ್ನ ಭಾಷಣದ ಮಾತುಗಳನ್ನೆಲ್ಲ ಕೇಳಿ ಖುಷಿಯಾಗಿ ಮನೆಗೆ ಬನ್ನಿ ಗಂಡ ಹೆಂಡತಿ ತಿಂಡಿಗೆ, ಅಲ್ಲಿ ಕರೆದಾಗ ಸ್ವಾಗತಿಸಿ ತಿಂಡಿ ಕೊಟ್ಟು ಅಲ್ಲೊಂದು ಮಾತಾಡಬೇಕು, ಭಾಷಣ ಥರನೇ ಮಾತಾಡಿ ನಾನು ಖುಷಿ ಪಡಬೇಕು ಅಂತ. ಅಂದ್ರೆ ಆನಂದ ಪಡ್ತಿದ್ರು. ಗುಣಕ್ಕೆ ಮತ್ಸರವೇ ಇರಲಿಲ್ಲ ಅವರಿಗೆ, ವಯಸ್ಸಿಗೆ ಮತ್ಸರವೇ ಇರಲಿಲ್ಲ. ಹಾಗೆ ಆಶೀರ್ವಾದ ಮಾಡಿ ಸಂಪ್ರದಾಯಬದ್ಧವಾಗಿ ಅರ್ಶಿನ ಕುಂಕುಮ ಕೊಟ್ಟು ಹೆಂಡತಿಯನ್ನು ಕಳಿಸ್ಕೊಡ್ತಕ್ಕಂಥದ್ದು ಅವ್ರು ಹಾಗಿದ್ರು ಅಂತ ಒಂದು ಮಾತು ಹೇಳಿದ್ರು. ಆ ಕಾಲದಲ್ಲಿ ಸಿನಿಮಾ ಜಗತ್ತನ್ನ ಗುಟ್ಟಾಗಿ ಇಟ್ಕೊಂಡು ನಾವು ಸ್ಟುಡಿಯೋಗಳಲ್ಲಿ ಮಾಡ್ತಿದ್ದೋ. ಅದಾದ್ಮೇಲೆ ಈಗ ಯಾವ ಜಾಗದಲ್ಲಿ ಬೇಕಾದರೂ ಮಾಡೋ ಸ್ಥಿತಿಗೆ ಬಂದಿದೆ. ಆ ಒಂದು ಗುಣದಲ್ಲೇ ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೊಡ್ಬೇಕಾದ್ರು ಒಬ್ಬ ನಟಿಯಾಗಿ ಬರ್ತಿದ್ರು ಅಂತ ಅವ್ರು ಮಾತನ್ನು ಹೇಳಿದ್ರಲ್ಲ, ಅದು ಯಾತಕ್ಕೆ ಅಂದ್ರೆ ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರವಾಗಿ. ನಾನು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕಿಂತ ನಮ್ಮ ಪ್ರೊಫೆಷನ್ ಇಷ್ಟು ಸುಂದರವಾಗಿದೆ, ಇದನ್ನ ನೀವೆಲ್ಲರೂ ಫಾಲೋ ಮಾಡಿ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇನ್ನ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ, ಅದನ್ನೇ ಹೇಳಬೇಕಾಗತ್ತೆ. ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಕಟ್ಟಡ ಅಂಬರೀಷ್ ಅವ್ರಿಗೂ ಸಲ್ಲಬೇಕಾಗಿದೆ. ಅವರ ಕಷ್ಟವನ್ನು ನಾನು ನೋಡಿದ್ದೀನಿ. ಅವ್ರು ಇಂಥದಕ್ಕೆಲ್ಲ ಸಹಕಾರ ಕೊಡ್ತಿದ್ರು. ಈಗ ಸೋದರಿ ಅವರು ಮಾತಾಡ್ದ ಹೇಳಿದ್ರು, ಎಲ್ಲೋ ಒಂದ್ ಕಡೆ ನಿಷ್ಕ್ರಿಯವಾಗಿದೆಯೇನೋ ಸಂಘ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದೀವಿ. ಅದು ಯಾರು ಕಾರಣ ಅಂತ ಗೊತ್ತಿಲ್ಲ, ನಾವೆಲ್ಲರೂ ಕಾರಣರಾಗ್ತೀವಿ. ಅದನ್ನೆಲ್ಲ ಮರೆತು ರಾಕೇಶ್ ಅವರ ಕೈ ಜೋಡಿಸಿ ನಾವು ಇದಕ್ಕೆ ಖಾಲಿ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗಲಿ, ಖಾಲಿ ಇರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಗೌರವಾನ್ವಿತ ವ್ಯಕ್ತಿಗಳನ್ನು ಯಾರನ್ನಾದ್ರೂ ಹುಡುಕಿ ಕ್ರಿಯಾತ್ಮಕವಾಗಿ, ಗುಣಾತ್ಮಕವಾಗಿ, ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಘ ಇದು ಕಲಾವಿದರ ಸಂಘ, ಇಡೀ ಇಂಡಸ್ಟ್ರಿಗೆ ದೊಡ್ಡದು ಅನ್ನತಕ್ಕಂಥದ್ದು ಮಾಡಬೇಕಾಗಿರೋದ್ರಿಂದ ಅವೆಲ್ಲವನ್ನು ಮರೆತು ಇಷ್ಟು ಜನ ಅಲ್ಲ ಬರಬೇಕಾಗಿದ್ದು. ಇಂಥ ಮೇರು ನಟಿಗೆ ಎಷ್ಟೋ ಜನ ನಾವು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರಬೇಕಾಗಿತ್ತು. ದೂರ್ತಿಲ್ಲ, ಎಲ್ಲೋ ಒಂದು ಕಡೆ ಕೊಂಡಿ ಕಳಚೋಗಿದೆ, ನಿಷ್ಕ್ರಿಯ ಆಗ್ತಕ್ಕಂಥ ಕೊಂಡಿ ಕಳಚೋಗಿದೆ. ಅದಕ್ಕೆ ಅದನ್ನ ಸೋದರಿಯವರು ಸ್ವಲ್ಪ ಮನಸ್ಸು ಮಾಡಬೇಕು. ನಮ್ಮ ರಾಕ್ಲಿನವರು ಅದನ್ನು ತಗೊಂಡು ಇವತ್ತು ಖಾಲಿ ಇರ್ತಕ್ಕಂಥದ್ದು ರೀಶಫಲ್ ಮಾಡ್ತಿರೋ ಒಟ್ಟು ಸಂಘಟನೆಯನ್ನು ಕ್ರಿಯಾತ್ಮಕವಾಗಿ ಮಾಡಿ ನಾವೆಲ್ಲರೂ ಕೈ ಜೋಡಿಸ್ತಿದ್ದೀವಿ. ಇವತ್ತಿಲ್ಲಿ ಯಾರು ಬಂದಿದ್ದೀವಿ ಇವರಿಷ್ಟೇ ಅಲ್ಲ, ನಾವು ಪೋಷಕ ನಟರು ಅಂತ ಹೇಳಿದ ನಟರು ನಟರೆ, ಕಲಾವಿದರು ಕಲಾವಿದರೆ. ಆ ದೃಷ್ಟಿಯಿಂದ ನಮ್ಮ ಸಹಕಾರವನ್ನು ಪಡ್ಕೊಂಡು ಸಂಘವನ್ನ ಈ ಅಂಬರೀಷ್ ಅವರ ಆಸೆಯನ್ನ ಮತ್ತು ನಮ್ಮ ಇವರ ಅಭಿಮಾನವನ್ನ ರಾಜ್ಕುಮಾರ್ ಅವರದು ಮತ್ತು ಸರೋಜರ ಶ್ರದ್ಧಾಂಜಲಿಯ ಕಾರಣದಿಂದಲಾದ್ರೂ ದೊಡ್ಡದಾಗಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ಅವರ ಕುಟುಂಬದವರಿಗೆ ಸ್ಥೈರ್ಯ ಬರಲಿ. ಅವರನ್ನ ನಾವು ಇವತ್ತು ಯಾಕೆ ನೆನೆಸ್ಕೋಬೇಕಾಗಿದೆ ಅಂತಂದ್ರೆ ಆಗ್ಲೇ ಹೇಳಿದ್ರೆ ನಡವಳಿಕೆ, ಗುಣ, ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು ಸರ್.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.